ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಯಾವುದೋ ರಾಜ್ಯದ ಯಾವುದೋ ಒಂದು ಸಣ್ಣ ಕ್ಷೇತ್ರದ ಸಣ್ಣ ಸುದ್ದಿ ಅಂತ ದಯವಿಟ್ಟು ಪರಿಭಾವಿಸಬೇಡಿ. ರಾಷ್ಟ್ರೀಯ ರಾಜಕಾರಣದ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರಬಲ್ಲಂಥ, ಪ್ರಭಾವ ಬೀರಬಲ್ಲಂಥ ಘಟನೆ ನಡೆದದ್ದು ಉತ್ತರ ಪ್ರದೇಶದಲ್ಲಿ. ಘಟನೆ ಏನು ಅಂತ ಆಮೇಲೆ ಹೇಳ್ತೇನೆ. ಮೊದಲು ಅದರ ಬಗ್ಗೆ ಸಾರವನ್ನು ಹೇಳ್ಬಿಡ್ತೇನೆ. ಒಂದು ಪಕ್ಷದ MLA ಕ್ರಿಮಿನಲ್ ಕೇಸಿನಲ್ಲಿ ಜೈಲಿಗೆ ಹೋಗುತ್ತಾನೆ. ಸ್ವತಃ ತಾನೇ ಸರೆಂಡರ್ ಆಗ್ತಾನೆ. ಸರೆಂಡರ್ ಆದಮೇಲೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆತನನ್ನು ಅರೆಸ್ಟ್ ಮಾಡಿದ ತಕ್ಷಣ ಆತನ ಕುಟುಂಬದವರನ್ನು ಭೇಟಿಯಾಗಲಿಕ್ಕೆ ಇನ್ನೊಂದು ಪಕ್ಷದ ರಾಜ್ಯಾಧ್ಯಕ್ಷ ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳಿ ಬರ್ತಾನೆ. ಹೇಳಿ ಬರುವುದಕ್ಕಿಂತ ಪೂರ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ. ಆತ ಹೇಳ್ತಾನೆ, ಆತ ಜೈಲಿನಲ್ಲಿರುವುದರಿಂದ ಆತನ ಕುಟುಂಬಸ್ಥರನ್ನು ಭೇಟಿಯಾಗಿ ಸಾಂತ್ವನ ಹೇಳಲಿಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂತ. ವಾಸ್ತವವಾಗಿ ಯಾವ ಪಕ್ಷದ MLA ಇದ್ದಾರೋ ಆ ಪಕ್ಷದವರು ಆತನ ಪರವಾಗಿ ನಿಲ್ಲಬೇಕು, ಆದರೆ ಆತನ ವಿರುದ್ಧವಾಗಿ ಆದರೂ ನಿಲ್ಲಬೇಕು. ಎರಡರೂ ಒಂದು ಮಾಡಬೇಕು. ಇನ್ನೊಂದು ಪಕ್ಷದ ರಾಜ್ಯಾಧ್ಯಕ್ಷ ಹಾಗೆ ಧಾವಂತದಲ್ಲಿ ಹೋಗಿ ಆತನನ್ನು ಭೇಟಿಯಾಗಬೇಕಾದಂಥ ಅಗತ್ಯತೆ ಏನಿತ್ತು? ಈಗ ವಿಷಯಕ್ಕೆ ಬರೋಣ. ಘಟನೆ ನಡೆದು ಉತ್ತರ ಪ್ರದೇಶದಲ್ಲಿ ಬಧೋಯಿ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯ MLA. ಆತನ ಹೆಸರು ಜಾಹಿದ್ ಬೇಗ್ ಅಂತ. ಈ ಜಾಹಿದ್ ಬೇಗ್ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದಂಥ ಒಂದು ಕೇಸು. ಎರಡನೇದ್ದು ಬಾಲಾಪರಾಧ ಕಾನೂನು, ಚೈಲ್ಡ್ ಲೇಬರ್ ಆ್ಯಕ್ಟ್ ಪ್ರಕಾರ ಈತನ ಮೇಲೆ ಕೇಸ್ ಹಾಕಲಾಗಿತ್ತು. ಬಾಲಕಾರ್ಮಿಕರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ. ಈತ ತಪ್ಪಿಸ್ಕೊಂಡು ಓಡ್ತಿರ್ತಾನೆ. ಆತನನ್ನು ಹಿಡ್ಕೊಂಡ್ಬಿಡ್ತಾರೆ. ಉತ್ತರ ಪ್ರದೇಶ ಪೊಲೀಸರು ಅಂದ್ರೆ ಗೊತ್ತಲ್ಲ ನಿಮಗೆ, ಯೋಗಿ ಆದಿತ್ಯನಾಥ್ ಅವರು ಪೊಲೀಸರು ಹಿಡ್ಕೊಂಬಂದು ಅವನ್ನ ಸ್ಟೇಷನ್ಗೆ ಕರ್ಕೊಂಬಂದು ಶರಣಾಗತಿ ಮಾಡಿಸ್ತಾರೆ. ಆತನ ಜೈಲಿಗೆ ಹಾಕಲಾಗತ್ತೆ. ಜೈಲಿಗೆ ಹಾಕಿದ ಕೂಡಲೇ ಕಕ್ಕಾಬಿಕ್ಕಿ ಆಗಿದ್ಯಾರು? ಮೊದಲೇದಾಗಿ ಈತ ಯಾವ ಪಕ್ಷದ MLA ಅಂತ ಕೇಳ್ಬೇಕು ನೀವು. ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಯ MLA ಈತ ಜಾಹಿದ್ ಬೇಗ್ ಅಂತೇಳಿ. ಆದರೆ ಈತ ಜೈಲಿಗೆ ಹೋದ ಕೂಡ ಅವ್ರ ಮನೆಗೆ ಓಡಿ ಹೋದವ್ರು ಯಾರು? ಅಖಿಲೇಶ್ ಯಾದವ್ ಅಲ್ಲ, ಆತನ ಪತ್ನಿ ಡಿಂಪಲ್ ಯಾದವ್ ಅಲ್ಲ, ಅವರ ಮಾವ ಚಿಕ್ಕಪ್ಪ ಶಿವಪಾಲ್ ಯಾದವ್ ಅಲ್ಲ, ಧರ್ಮೇಂದ್ರ ಯಾದವ್ ಅಲ್ಲ. ಹೋಗಿದ್ದು ಅಜಯ್ ರಾಯ್. ಯಾರು ಅಜಯ್ ರಾಯ್? ನರೇಂದ್ರ ಮೋದಿ ಅವರು ಎದುರುಗಡೆ ಕ್ಯಾಂಡಿಡೇಟ್ ಅಂತ ಹಾಕಿದ್ರಲ್ಲ ವಾರಣಾಸಿ ಕ್ಷೇತ್ರದಲ್ಲಿ, ಯಾರು ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೋ, ರಾಜ್ಯಾಧ್ಯಕ್ಷ, ಆ ಅಜಯ್ ರಾಯ್ ಹೋಗಿ ಇವರ ಕುಟುಂಬಸ್ಥರನ್ನು ಭೇಟಿಯಾಗಿ ಬರ್ತಾರೆ. ಕದ್ದು ಮುಚ್ಚಿ ಭೇಟಿಯಾಗೋದಿಲ್ಲ, ಬಹಿರಂಗವಾಗಿ ಭೇಟಿಯಾಗ್ತಾರೆ. ಭೇಟಿಯಾಗುವುದಕ್ಕಿಂತ ಮುಂಚೆ ಪತ್ರಕರ್ತರ ಎದುರಿಗೆ ಹೇಳ್ತಾರೆ ಅವ್ರು ಭಾಳ ಸಂಕಷ್ಟದಲ್ಲಿದ್ದಾರೆ, ಅವ್ರ ಕುಟುಂಬದವರು ತುಂಬ ಬೇಸರದಲ್ಲಿದ್ದಾರೆ, ಹೀಗಾಗಿ ಅವರಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿ ಕಕ್ಲಾತಿ ಯಾಕೆ ಬಂತು ಅಜಯ್ ರಾಯ್ಗೆ? ಯಾವ ಕಾರಣಕ್ಕಾಗಿ ಸಮಾಜವಾದಿ ಪಾರ್ಟಿಯ MLA ಕುರಿತಾಗಿ ಇಷ್ಟೊಂದು ಅಂತಃಕರಣವನ್ನು ತೋರಿಸ್ತಾ ಇದ್ದಾರೆ ಇವರು? ಅದಕ್ಕೆ ನಾವು ಉತ್ತರ ಪ್ರದೇಶದ ರಾಜಕಾರಣವನ್ನು ನೋಡಬೇಕು. ನಿಮಗೆ ಗೊತ್ತು, 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹತ್ತು ಕರೆದು ಕಾಂಗ್ರೆಸ್ ಪಕ್ಷದವರು ಅಖಿಲೇಶ್ ಯಾದವ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು. ಪ್ರಾರಂಭದಲ್ಲಿ ರಾಹುಲ್ ಗಾಂಧಿಗೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ ಅಖಿಲೇಶ್ ಯಾದವ್. ಅವ್ರು ಫೋನ್ ಮಾಡಿದರೆ ಫೋನ್ ಎತ್ತಲಿಲ್ಲ. ಸ್ವತಃ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲೇ ಝಂಡಾ ಹೂಡಿದ್ರು ಕೂಡ ಅವರು ಇವರು ಭೇಟಿ ಆಗಲಿಲ್ಲ. ಕೊನೆಗೆ ಪಿಂಕಿ ಫೋನ್ ಮಾಡಿ ಇಬ್ಬರ ಭೇಟಿಯನ್ನು ಅರೇಂಜ್ಮೆಂಟ್ ಮಾಡ್ತಾರೆ. ಪಿಂಕಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಪ್ರಿಯಾಂಕಾ ವಾಡ್ರಾ. ಅದಾದ ಮೇಲೆ ಯಾವಾಗ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಮುಸಲ್ಮಾನರು ಸಂಪೂರ್ಣವಾಗಿ ಧ್ರುವೀಕರಣಗೊಂಡು ಕಾಂಗ್ರೆಸ್ಸಿಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ ಅಂತ ಅಖಿಲೇಶ್ ಯಾದವ್ಗೆ ಗೊತ್ತಿರುತ್ತೆ. ಅಖಿಲೇಶ್ ಯಾದವ್ ಅವರ ವೋಟ್ ಬ್ಯಾಂಕ್ ಯಾವುದು? ಒಂದು ಯಾದವರ ಓಟು, ಎರಡನೇದು ಮುಸಲ್ಮಾನರ ಓಟು. ಆ ಎರಡೂ ಮತಗಳನ್ನು ಬಿಟ್ಟು ಬೇರೆ ಮತಗಳ ಬಗ್ಗೆ ಆಲೋಚನೆಯನ್ನೇ ಮಾಡೋದಿಲ್ಲ. ಯಾವತ್ತೂ ದಲಿತರು ಆತನ ಪರವಾಗಿ ನಿಂತೇ ಇಲ್ಲ. ಬಹುಜನ ಸಮಾಜವಾದಿ ಪಕ್ಷದ ಪರವಾಗಿ ಇದ್ದಂಥವ್ರು ದಲಿತರು. ಆದರೆ ಈಗ ಆ ಪಕ್ಷ ನಿರ್ವಿಣ್ಣ ಆಗಿರೋದರಿಂದ ಅವರು ಬೇರೆ ಬೇರೆ ಪಕ್ಷಕ್ಕೆ ಒಡೆದು ಹೋಗಿದ್ದಾರೆ. ಕಾಂಗ್ರೆಸ್ ಜೊತೆ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಯಾವಾಗ ಮುಸಲ್ಮಾನರು ಸಂಪೂರ್ಣವಾಗಿ ಧ್ರುವೀಕರಣಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೋ ಆವಾಗ ಅಖಿಲೇಶ್ ಯಾದವ್ ಹೇಳ್ತಾರೆ ಬೇಕು ಬೇಡ ಅಂತ ಇವ್ರ ಜೊತೆ ಮೈತ್ರಿಯನ್ನು ಮಾಡ್ಕೋತಾರೆ. ರಾಹುಲ್ ಗಾಂಧಿ ಜೊತೆಗೆ, ಕಾಂಗ್ರೆಸ್ ಜೊತೆಗೆ. ನೋಡಿದರೆ ಭಾಳ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಬಿಡ್ತು. 37 ಸ್ಥಾನ ಅಖಿಲೇಶ್ ಯಾದವ್ಗೆ, 11 ಸ್ಥಾನ ಕಾಂಗ್ರೆಸ್ ಶೂನ್ಯ ಸಂಪಾದನೆಯಲ್ಲಿದ್ದಂಥ ರಾಜ್ಯ. ಆದರೆ ಈ ದೇಶದ ಎಲ್ಲ ಮುಸಲ್ಮಾನರು ಒಕ್ಕಟ್ಟಾಗಿರೋದ್ರಿಂದ ಮತ್ತು ಈ ಬಾರಿ ರಾಹುಲ್ ಗಾಂಧಿ ಮಾಡಿದ ಗಿಮಿಕ್ನಿಂದ 8,500 ರೂಪಾಯಿ ಗಿಮಿಕ್ನಿಂದ ಭಾಳ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಬಿಡುತ್ತೆ. ಏನಾಗುತ್ತೆ? ಅಖಿಲೇಶ್ ಯಾದವ್ಗೆ ಯಾದವರ ಮತ ಸಿಗ್ತವೆ,
ಕಾಂಗ್ರೆಸ್ ಮತಗಳು ಸಾಲಿಡ್ ಆಗಿ ಬರ್ತವೆ, ಕಾಂಗ್ರೆಸ್ ಮತಗಳು ವಿಭಜನೆ ಆಗೋದಿಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟು ಪ್ಲಸ್ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಕ್ಯಾಂಡಿಡೇಟು ಅಂತ ಇಬ್ಬರು ವಿಭಜನೆಯಾಗಿ ಹಿಂದೂ ಮತ ಜಾಸ್ತಿಯಾಗಿ BJP ಬರ್ತದೆ ಅನ್ನುವಂಥ ಭಯ ಇರೋದಿಲ್ಲ. ಒಂದೋ ಅಲ್ಲಿ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಇರ್ತಾರೆ, ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಇರ್ತಾರೆ. ಸಾಲಿಡ್ ಆಗಿ ಮುಸಲ್ಮಾನ ಮತಗಳು ಬರ್ತವೆ. ದಲಿತರು ಬಹುಜನ ಸಮಾಜ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ, ಅವು ಕೂಡ ಕಾಂಗ್ರೆಸ್ ಓಟ್ ಹಾಕ್ತವೆ, ಅವು ಕೂಡ ಅಖಿಲೇಶ್ ಯಾದವ್ ಬರ್ತವೆ. ಹೀಗಾಗಿ ಅಖಿಲೇಶ್ ಯಾದವ್ ಯಶಸ್ಸನ್ನು ಗಳಿಸ್ಬಿಡ್ತಾರೆ. ಈಗ ವಿಷಯ ಏನು ವಿಷಯ ಈಗ ಹೇಳ್ತೀನಿ. ಕಾಂಗ್ರೆಸ್ಸಿಗೆ ಒಂದು ಸಣ್ಣ ಚಿಗುರೊಡೆದಿದೆ. ಏನು? ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಯಶಸ್ಸನ್ನು ಗಳಿಸಿದವರು ದಿಲ್ಲಿಯ ಗದ್ದುಗೆಯನ್ನು ಏರಬಹುದು. ಅದಕ್ಕಿಂತ ಮುಂಚೆ 2027ರಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಹಾಗಾದರೆ ಏನು ಮಾಡಬೇಕು? ಮುಸಲ್ಮಾನರನ್ನು ಇನ್ನಷ್ಟು ಓಲೈಸಬೇಕು. ಯಾವ ಮುಸಲ್ಮಾನರನ್ನು ಓಲೈಸಬೇಕು? ಯಾರು ಅಖಿಲೇಶ್ ಯಾದವ್ ಪರವಾಗಿ ಇಷ್ಟು ವರ್ಷ ಇದ್ರಲ್ಲ, ಇಷ್ಟೆಲ್ಲ ವರ್ಷವೂ ಕಾಂಗ್ರೆಸ್ಸು 4ನೇ ಸ್ಥಾನಕ್ಕೆ ಹೋಗಿರೋದು ಉತ್ತರ ಪ್ರದೇಶದಲ್ಲಿ. ನಿಮಗೆ ಗೊತ್ತು, ಕಳೆದ ಬಾರಿಯ ಚುನಾವಣೆಯಲ್ಲಿ 2022ರಲ್ಲಿ ಇದೇ ಪಿಂಕಿ 1 ವರ್ಷ ಉತ್ತರ ಪ್ರದೇಶದಲ್ಲಿದ್ದರು. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ರಾಷ್ಟ್ರೀಯ ಮಹಾಕಾರ್ಯದರ್ಶಿ ಮತ್ತು ಉತ್ತರ ಪ್ರದೇಶದ ಪ್ರಭಾರಿ ಕಾಂಗ್ರೆಸ್ನಿಂದ ಶೂನ್ಯ ಸಂಪಾದನೆ. ಮುಸಲ್ಮಾನರು ಓಟ್ ಹಾಕಲಿಲ್ಲ, ಯಾದವರು ಓಟ್ ಹಾಕಲಿಲ್ಲ, ದಲಿತರು ಓಟ್ ಹಾಕಲಿಲ್ಲ, ಝೀರೋ, ಎಲ್ಲ ಠೇವಣಿ ಕಳ್ಕೊಂಡ್ರು. ಆದರೆ ಈ ಬಾರಿ ಕಾಂಬಿನೇಷನ್ ಕ್ಲಿಕ್ ಆಯ್ತಲ್ಲ, ಅಖಿಲೇಶ್ ಯಾದವ್ದು ಮತ್ತು ರಾಹುಲ್ ಗಾಂಧಿದು. ಆ ನಿಟ್ಟಿನಲ್ಲಿ ಮತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಕೆಳಗೆ ಇಳಿಸಲೇಬೇಕು ಅಂತ ಮುಸಲ್ಮಾನರು ಪಣ ತೊಟ್ಟಿದ್ದರಿಂದ ಈ ಬಾರಿ ಇಬ್ಬರಿಗೂ ಲಾಭ ಆಯಿತು. ಈಗ ಸಂಕಷ್ಟ ಇರೋದು ಮುಸಲ್ಮಾನರ ಓಟ್ಗಳು ಇಷ್ಟೇ. ಇದನ್ನು ಒಂದು ಕಾಂಗ್ರೆಸ್ ತೊಗೋಬೇಕು, ಇಲ್ಲ ಸಮಾಜವಾದಿ ಪಾರ್ಟಿ ತೊಗೋಬೇಕು. ಸಮಾಜವಾದಿ ಪಾರ್ಟಿಗೆ ಇರೋದು 2 ಓಟು, ನಿಮ್ಗೆ ಹೇಳಿದ್ದೀನಿ, ಯಾದವರು ಮುಸಲ್ಮಾನರು. ಅಖಿಲೇಶ್ ಯಾದವ್ ಯಾವ ಕಾರಣಕ್ಕೂ ಆ ಮತಗಳನ್ನ ಬಿಟ್ಟುಕೊಡ್ಲಿಕ್ಕೆ ಇವರು ಯಾರಿಗೂ ಆಸ್ಪದವನ್ನೇ ಮಾಡಿಕೊಡೋದಿಲ್ಲ. ಕಾಂಗ್ರೆಸ್ಸು ಅಲ್ಲಿ ಬೆಳೆಯೋದಿಲ್ಲ ಅಂತ ತಿಳ್ಕೊಂಡು ಆತ ಸ್ವಲ್ಪ ದುರ್ಬಲ ಅಂತ ತಿಳ್ಕೊಂಡು ಜೊತೆಗೆ ಸೇರಿಸ್ಕೊಂಡ್ಬಿಟ್ಟ. ಈಗ ಕಾಂಗ್ರೆಸ್ಸು ಪ್ರಭಾವಶಾಲಿಯಾಗಿ ಹೊರಹೊಮ್ಮಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದೆ. ಅದಕ್ಕೆ ಮಾಡಿದ್ದೇನು? ಹೋಗಿ ಬಧೋಯಿಗೆ ಹೋಗ್ತಾರೆ, ಜಾಹಿದ್ ಬೇಗನ ಕುಟುಂಬದವ್ರನ್ನ ಭೇಟಿ ಆಗ್ತಾರೆ, ಕದ್ದು ಮುಚ್ಚಿ ಭೇಟಿ ಆಗೋಲ್ಲ. ನೋಡಿ, ಮುಸಲ್ಮಾನರ ತುಷ್ಟೀಕರಣದ ಪರಾಕಾಷ್ಠೆ ಏನಪ್ಪ ಅಂತಂದರೆ, ಒಬ್ಬ ಕ್ರಿಮಿನಲ್ಲು ಜೈಲಲ್ಲಿದ್ದಾನೆ, ಒಬ್ಬ MLA ಆಗಿ ಕ್ರಿಮಿನಲ್ ಕೆಲಸ ಮಾಡಿದ್ದಾನೆ, ಜೈಲಲ್ಲಿದ್ದಾನೆ, ಆತನ ಕುಟುಂಬದವ್ರನ್ನ ಭೇಟಿ ಆಗ್ತೀನಿ ಅಂತ ಒಳ್ಳೆ ಅಭಿಮಾನದಿಂದ ಹೇಳ್ಕೊತಾರೆ. ಇವ್ರು ಏನಾದರೂ ನೈತಿಕತೆ ಅಂತ ಏನಾದರೂ ಇದೆಯಾ? ಅಂದರೆ ಕಾಂಗ್ರೆಸ್ ಒಂದು ತೀರ್ಮಾನ ಮಾಡಿದೆ. ಏನಂದರೆ, ಒಂದು ನಾವು ಅಖಾಡದಲ್ಲಿರಬೇಕು, ಇಲ್ಲ ಅಖಿಲೇಶ್ ಯಾದವ್ ಅಖಾಡದ. ವಿನ್ ಫಾರ್ಮುಲಾ ಆಗೋದಿಲ್ಲ. ಅಖಿಲೇಶ್ ಯಾದವ್ ಇನ್ನೂ ಇದು ಅರ್ಥ ಆಗಿಲ್ಲ. ಕಾಂಗ್ರೆಸ್ಸು ಈ ಮಟ್ಟಿಗೆ ಭಸ್ಮಾಸುರದ ಕೆಲಸ ಮಾಡ್ತೆ ಅಂತ ಅವ್ರು ಯೋಚನೆನೇ ಮಾಡಿಲ್ಲ. ನೋಡಿ, ಅಖಿಲೇಶ್ ಯಾದವ್ ಅವರ ಪ್ರತಿ ದಿವಸದ ಟ್ವೀಟ್ಗಳನ್ನು ನೋಡಿ. ಲಕ್ಷ್ಮಣ ಯಾದವ್ ಅನ್ನೋರು ಟ್ವೀಟ್ ಮಾಡೋದು ಅವ್ರದ್ದು. ಲಕ್ಷ್ಮಣ ಯಾದವ್ ಒಂದು ಪುಟಗಟ್ಟಲೆ ಟ್ವಿಟರ್ನಲ್ಲಿ ಎಕ್ಸ್ ಹ್ಯಾಂಡ್ಲಲ್ಲಿ ಟ್ವೀಟ್ ಬರೀತಾರೆ. ಎಲ್ಲರೂ 2 ಲೈನು 3 ಲೈನಲ್ಲಿ ಬರೆಯೋದು ನಾವೆಲ್ಲ. ಪುಟಗಟ್ಟಲೆ ಬರೀತಾನೆ. ಯಾವುದೋ ಸಾಹಿತ್ಯನೋ ಏನೋ ಇರಬೇಕು ಇವನು, ಅಥವಾ ಸ್ಕೂಲ್ ಟೀಚರೋ ಲೆಕ್ಚರರೋ ಏನೋ ಇರಬೇಕು ಬಹುಶಃ. ಇಷ್ಟು ಉದ್ದ ಬರೀತಾರೆ, ಪಾಠ ಬರ್ದಂಗೆ ಬರೀತಾರೆ. ಪ್ರತಿ ದಿವಸ ಅವರು ಟಾರ್ಗೆಟ್ ಮಾಡೋದು ಒಂದು ನರೇಂದ್ರ ಮೋದಿ, ಅಮಿತ್ ಶಾ, ಇನ್ನೊಂದು ಅಲ್ಲಿರುವಂಥ ಯೋಗಿ ಆದಿತ್ಯನಾಥ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಿರ್ತಾರೆ. ಒಂದೇ ಒಂದು ಸಲವೂ ಅವರಿಗೆ ಕಾಂಗ್ರೆಸ್ಸು ತನ್ನ ಪ್ರತಿಸ್ಪರ್ಧಿ ಇವರು ಒಂದಿಲ್ಲ ಒಂದು ದಿವಸ ನನ್ನ ಕಗ್ಗಂಟಾಗ್ತಾರೆ, ನನ್ನ ಮಗ್ಗುಲ ಮುಳ್ಳಾಗ್ತಾರೆ ಅಂತ ಈತನಿಗೆ ಗೊತ್ತೇ ಇಲ್ಲ. ಯಾವಾಗ ಈಗ ಜಾಹಿದ್ ಬೇಗ್ ಮನೆಗೆ ಅಜಯ್ ರಾಯ್ ಹೋದರು ಅಂತ ಗೊತ್ತಾಗುತ್ತೋ, ಅಖಿಲೇಶ್ ಯಾದವ್ ಕೆಂಡಾಮಂಡಲಾಗಿಬಿಡ್ತಾರೆ. ನಮ್ಮ ಕೋರ್ಟ್ನೊಳಗೆ ಯಾಕೆ ಕ್ರಿಕೆಟ್ ಆಡ್ತಾ ಇದ್ದೀರಿ ನೀವು ಅನ್ನೋದು ಈಗ ಅಖಿಲೇಶ್ ಯಾದವ್ ಬಂದಿರುವಂಥ ಸಮಸ್ಯೆ. ಹಾಗಾದರೆ ಏನು ಮಾಡಿದ್ರು ಅವರು 5 ಜನರ ಒಂದು ಕಮಿಟಿಯನ್ನು ಮಾಡ್ತಾರೆ. ಮಾಡಿ ಹೋಗಿ ಅವ್ರ ಮನೆಗೆ ಭೇಟಿ ಆಗಬೇಕು. ಅದು ಕಮಿಟಿ ಹಾಕಬೇಕು. ಅಖಿಲೇಶ್ ಯಾದವ್ ನೇರವಾಗಿ ಹೋಗಿ ಭೇಟಿ ಆಗ್ಬೋದಲ್ವಾ, ಅಥವಾ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೋದಲ್ವಾ. ಒಂದು ಕಮಿಟಿ ಮಾಡಿ ಅವರ ಕಷ್ಟ ಸುಖ ಏನಿದೆ ನೋಡ್ಕೊಂಬನ್ನಿ ಅಂತ. ಅಂದರೆ ಈಗ ಪೈಪೋಟಿಯ ಮೇಲೆ ಮುಸಲ್ಮಾನರನ್ನು ಓಲೈಸುವ ಕೆಲಸವನ್ನು ಅಖಿಲೇಶ್ ಯಾದವ್ ಮಾಡ್ತಾರೆ, ಕಾಂಗ್ರೆಸ್ನ ರಾಹುಲ್ ಗಾಂಧಿನೂ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ಏನೂ ನಷ್ಟ ಇಲ್ಲ. ಯಾಕೆ ಹೇಳಿ? ಒಬ್ಬನೇ ಒಬ್ಬ ಮುಸಲ್ಮಾನನು ಭಾರತೀಯ ಜನತಾ ಪಾರ್ಟಿಗಾಗಲಿ, ಯೋಗಿ ಆದಿತ್ಯನಾಥ್ಗಾಗಲಿ, ನರೇಂದ್ರ ಮೋದಿ ಆಗಲಿ ಓಟ್ ಹಾಕೋದಿಲ್ಲ. ಇವರು 10 kg ಅಕ್ಕಿ ಅಲ್ಲ 100 kg ಅಕ್ಕಿ ಕೊಡಲಿ, ಪ್ರತಿ ತಿಂಗಳು 1 ಕ್ವಿಂಟಲ್ ಅಕ್ಕಿ ಕೊಡಲಿ, ಪ್ರತಿ ತಿಂಗಳು 8,500 ರೂಪಾಯಿ BJPನೇ ಕೊಟ್ಟುಬಿಟ್ರು ಕೂಡ ದುಡ್ಡನ್ನು ಇಸ್ಕೋತಾರೆ, ಓಟನ್ನು ಮಾತ್ರ ಬೇರೆ ಪಕ್ಷಕ್ಕೆ ಹಾಕ್ತಾರೆ. ಅದು ಈಗ ನರೇಂದ್ರ ಮೋದಿಗೂ ಅರ್ಥ ಆಗಿದೆ. ನಮ್ಮ ಸುದೈವ, ನಮ್ಮ ಯೋಗ ಹೇಗಿದೆ ಅಂದರೆ, ನರೇಂದ್ರ ಮೋದಿ ಈ ಬಾರಿ ಈ ಸತ್ಯ ಅರ್ಥ ಆಗಿದೆ. ಆದ್ದರಿಂದ ಇದರಿಂದ ಭಾರತೀಯ ಜನತಾ ಪಾರ್ಟಿಗೆ ಯಾವ ನಷ್ಟವೂ ಇಲ್ಲ. ಯಾರು ಗೆಳೆಯರಾಗಿ ಈ ಬಾರಿ ಆಲಿಂಗನ ಮಾಡಿಕೊಂಡಿದ್ರು ಅವರಿಬ್ಬರು ಕಚ್ಚಾಡುವ ದಿನಗಳು ದೂರವಿಲ್ಲ.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.